ಗೈಸ್ ಪಾರ್ಟ್ 2 ವಿಡಿಯೋದಲ್ಲಿ ಜಾಲಿ ರೈಡ್ ಹೋಗಿದ್ವಿ. ಆದರೆ ಆ ಜಾಲಿ ರೈಡ್ಗಿಂತ ಈ ಜಾಲಿ ರೈಡು ಬೆಂಕಿ ಅಂದ್ಕೊಳ್ಳಿ. ಯಾಕಪ್ಪ ಅಂತಂದರೆ ಆ ಜಾಲಿ ರೈಡಲ್ಲಿ ಇತ್ತು ಬರೀ ಆ ಕಡೆಯಿಂದ ಸಮ ಈ ಕಡೆಯಿಂದ ಸಮ ರೋಡು. ಬಟ್ ಆದರೆ ಗುಡ್ಡದ ಮೇಲೆ ವೀಡಿಯೋ ಮಾಡ್ಕೊಂಡು ಹೋಗೋದ್ರಲ್ಲಿರೋ ಮಜಾನೇ ಬೇರೆ ಅಂದ್ಕೊಳ್ಳಿ. ಈ ಒಂದು ಎಕ್ಸ್ಪೀರಿಯೆನ್ಸ್ ಒಂಥರ ಮಸ್ತಾಗಿತ್ತು ಗೈಸ. ಇದು ಯಾವ ಊರಪ್ಪ ಅಂತ ಅಂದರೆ ಸೀದಾ ಕೈಮರದಿಂದ ಮೇಲೆ ಬರುತ್ತೆ. ಹತ್ತಿಗುಂಡಿ ಅಂತ ಒಂದು ಹತ್ತಿಗುಂಡಿ ಫಾಲ್ಸ್ ನೋಡಿದಿರಲ್ಲ, ಅಲ್ಲಿನ ಪಕ್ಕದೂರು ಇದೇ ಆಗಿದೆ. ಈಗ ನಮ್ಮ ಹೋಮ್ ಸ್ಟೇ ಕೂಡ ಇಲ್ಲೇ ಇರೋದ್ರಿಂದ ನಾವು ಒಳ್ಳೆ ರೈಡ್ ಹಾಕೊಂಡು ಹೋದ್ವಿ ಗೈಸ್. ಅಲ್ಲೇ ಒಂದು ವೀಕ್ಷಣೆನ ವೀಡಿಯೋನ ತಗೊಂಡೆ. ಚಿಕ್ಕಮಂಗ್ಳೂರಲ್ಲಿ ಅಂದರೆ ಗುಡ್ಡದ ಮೇಲ್ಗಡೆ ಆ ಒಂದು ಬೈಕ್ನ ರೈಡ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನೀವು ನೋಡಬೇಕಾದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ, ಒಂದು ಒಳ್ಳೆ ಮ್ಯೂಸಿಕ್ ಜೊತೆನೇ ಈ ವಿಡಿಯೋನ ಪೂರ ನೋಡ್ಕೊಂಬರೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನೆಕ್ಸ್ಟು ಸುಮಾರು ಪಾರ್ಟ್ ಇದೆ, ಇನ್ನೂ ಸುಮಾರು ಪಾರ್ಟ್ ಇದೆ ಚಿಕ್ಕಮಂಗ್ಳೂರಿಂದು ಫ್ಲಾಗಿಂದು. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೈಸ್, ನೋಡ್ಕೊಂಬರೋಣ. ಇದು ಹೋಗೋದು ಇದು ಹೋಗ್ತೇವಲ್ಲ ಜಿಪ್ ಲೈನ್ ಅಲ್ಲ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಜಾಲಿ ಟ್ರಿಪ್ಪು ಹೇಗಿತ್ತು ಅಂತ ಯಾರ್ಯಾರೆಲ್ಲ ನೋಡಿದ್ರಿ ಕಮೆಂಟ್ ಮುಖಾಂತರ ತಿಳಿಸಿ. ಒಂದು ನಿಮಿಷ ಫ್ರೆಂಡ್ಸ್, ಈ ಕಡೆ ನೋಡಿ, ಇಲ್ಲಿ ಇದು ಏನು ಮಾಡಿದಾರಪ್ಪ ಅಂತಂದರೆ ರೋಡು ಕುಸಿದಿರೋದು. ಇಲ್ಲಿ ರೋಡು ಕುಸಿದಿರೋದಕ್ಕೆ ಬಂಡೆಗಳೆಲ್ಲ ಸ್ವಲ್ಪ ಕೆಳಗೆ ಬಂದಿದೆ. ಹಂಗಾಗಿ ಈಗ ಗಾರೆನೆಲ್ಲ ತಗೊಬಂದು ಹಾಕ್ತಾಯಿದ್ದಾರೆ. ಇದು ನೋಡಿ, ಇಲ್ಲಿ ಹತ್ತಿಗುಂದಿ ಫಾಲ್ಸ್ ಇದನ್ನ ಹೇಳ್ತಾರೆ, ಹತ್ತಿಗುಂದಿ ಫಾಲ್ಸ್ ಅಂತ. ಸಖತ್ತಾಗಿತ್ತು. ನಾವು ನಾಳೆ ಬೆಳಿಗ್ಗೆ ಬಂದ್ಬಿಟ್ಟು ಇದನ್ನು ವೀಕ್ಷಣೆ ಮಾಡಿದ್ವಿ. ಅದು ಕೂಡ ವ್ಲಾಗ್ ಬರುತ್ತೆ, ಯಾರು ಕೂಡ ಹೆದರ್ಕೋಬೇಡಿ. ಆ ವ್ಲಾಗ್ ಬರೋವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಮುಂದೆ ತುಂಬಾ ವಿಡಿಯೋ ಇದೆ. ನಮ್ಮ ಇನ್ನು ಆ ಹೋಮ್ ಸ್ಟೇಗೆ ಇನ್ನೂ ಹೋಗೋಕ್ಕೆ ಇನ್ನೊಂದು ಕೇವಲ ಒಂದು 1 ಕಿಲೋಮೀಟ್ರ್ ಇದೆ ಅಷ್ಟೇ. ಬೇಗ ಪಟ್ನೆ ನಾವು ನಮ್ಮ ಒಂದು ಹೋಮ್ ಸ್ಟೇಗೆ ಹೋದ್ವಿ ಗೈಸ್.
ಅಲ್ಲಿ ಏನೇನೆಲ್ಲ ಆಯಿತು ಹಾಗೆಯೇ ಈ ಟ್ರಿಪ್ಪು ಹೀಗೆಲ್ಲ ನಡೀತು ಅಂತ ಬೇರೆ ಪಾರ್ಟ್ಗಳು ನಿಮಗೆ ಬೇಕಿದ್ರೆ ಇಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್.